ಬಾರವಾಗಿದೆ ಬಾ. ನಂಗೆ ರಾತ್ರಿ ನಿದ್ದೆ ಬಂದಿದ್ದಿಲ್ರಿ, ಹಾಗಾಗಿ ಲೇಟಾಗಿ ಎಚ್ಚರ ಆಗ್ಬಿಡ್ತು. ನೀವು ಕಸ ಎಲ್ಲ ಅಂದಬಿಟ್ರಿ ಬಾಗ್ಲಾನ? ಇರಲಿ ಪರವಾಗಿಲ್ಲ. ಎಲ್ಲ ಅಂದು ಮುಗಿಸೀನಿ. ತಡ್ರಿ ಚಾ ಕಿಡ್ತೀನಿ ಹಾಗಾದ್ರೆ. ಆಯ್ತು ಇಡು ಹೋಗು. ಅವ್ರನ್ನ ಕೇಳ್ರಿ, ಮಹಾರಾಷ್ಟ್ರ ಆಂಟಿನ ಕುಡಿತಾರನ ಅವರು ಚಾ? ಅಯ್ಯ ಇನ್ನೆಲ್ಲಿ ಅವ ಮಹಾರಾಷ್ಟ್ರ ಆಂಟಿ ಹೋದ್ಲಕ್ಕಿ ಕಟ್ಕೊಂಡು ಗಂಟು ಮುಟ್ಟಿ ಕಟ್ಕೊಂಡು. ಅಯ್ಯ ಮತ್ತು ನನಗೆ 108 ಮಾತಾಡೋ ಹೇಳ ಹಡಿಬಿಟ್ಟು. ಅಲ್ಲೆಲ್ಲೇ ಗಾಯಿ ಏನಂದಿ ಅವ್ರಿಗೆ? ಯಾಕೆ ಅವ್ರು ಸಿಟ್ಟು ಮಾಡ್ಕೊಂಡು ಹೋದ್ರು ಚಂದ್ರವಾರ? ನಾನೇನಲ್ರಿ, ಇರೋ ವಿಷಯ ಹೇಳಿ ನಾನಂತ್ರ. ನಾನು ಯಾಕೆ ಯಾರಿಗೆ ಏನಾರ ಅನ್ನಕೋಲಿ? ನೀವು ಒಳ್ಳೆ ಅಲ್ಲ ಗೀತಾ. ಮತ್ತಕ್ಕಿಗೆ ಉಂಡು ತಿಂದು ಹೋಗಂತಂದು ಹೇಳಿದ್ವಲ್ಲ, ಆದರೂ ಕೇಳಿಲ್ಲನ? ಏನಾಯ್ತು? ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಿಟ್ಟು ಬಂದೆ ಹೇಗಕ್ಕಿನ್ನ? ಅಯ್ಯೋಯ್ಯೋ ಬಸ್ ಸ್ಟ್ಯಾಂಡ್ಗೆ ಹೋಗೋದ್ರಿ? ನಾನು ಹಿಂದೆ ಬರ್ಬಾರ್ದು ನೀನು, ನನ್ನ ಜೊತೆಗೆ ಬರ್ಬಾರ್ದು ನೀನು. ನಾನೇನು ಬರೋದಿಲ್ಲ. ಇನ್ನು ನೀವು ಸತ್ರು ಬರೋದಿಲ್ಲ, ಕೆಟ್ಟರು ಬರೋದಿಲ್ಲ. 3 ಅಡಿ ಮಣತೂರಿ ಹೊಕ್ಕಿ ನಾನು. 1 2 ರೀ ಮಾತಾಡಿದ್ದು. ನಾನೇನು ಬಾಂದಿದ್ನನ್ರಿ ಅತ್ತಿಯಾರ ನಮ್ಮ ಮನೆಗೆ? ತಾನಾಗೆ ಬಂದು ನಮ್ಮ ಜೀವ ತಿಂತಳು ನೋಡ್ರಿ. ಏನಾತ್ರಿ ಅತ್ತಿಯಾರ? ಎದ್ದು ಬರತ್ಲಿಗೆ ಏನೇನು ಆಗ್ಬಿಟ್ಟೈತಲ್ರಿ. ಇವರು ಹೋಗ್ಬಿಟ್ಟಾರ ನೋಡ್ರಿ ಆಫೀಸಿಗೆ, ನನಗೆ ಎಬ್ಸೂ ಇಲ್ಲ ಅವನ ಅಂದ. ಆಕಿ ರಾತ್ರಿ ಎಲ್ಲ ಎದ್ದು ಅಡ್ಡಾಡಕತ್ತಿದ್ಲವೇ, ಒಟ್ಟ ಮಕ್ಕೊಂಡಿಲ್ಲ. ಹಾಗಾಗಿ ಈಗ ಬೆಳಗ ಮುಂಜಾನೆ ನಿಂತೈತಿ. ಆಕಿನೇನು ಎಬ್ಸಕ್ಕೆ ಹೋಗ್ಬಿಡ್ರಿ, ಆಕೆ ಎದ್ದು ಬರ್ತಾಳ ಅಂದ. ನನಗೆ ನಾಷ್ಟ ಕೊಟ್ಬಿಡ್ರಿ ಅಂದ. ಅವಲಕ್ಕಿ ಮಾಡಿದ್ಲ ಈಕಿ ಸಂಗೀತ, ತಿಂದೋಗ್ಯಾನ. ಹೌದನ್ರಿ, ಆತ್ ಬಿಡ್ರಿ. ಇವ್ರಿಗೆ ಯಾಕೆ ಏನಾತ್ರಿ ಸಡನ್ನಾಗಿ ಮಹಾರಾಷ್ಟ್ರ ಅತ್ತಿಯರಿಗೆ? ಹ್ಞೂ ನಾನು ಅದಂತೆ ನೋಡು. ರೋಡ್ ತುಂಬ ಬೈಕೇನು ಹೊಂಟಾಳ ನಮ್ಮನ್ನ ನೋಡ್ದಾರಲ್ಲ ಏನು ಅನ್ಕೋಬಾರ್ದು. ನಿಮ್ಮ ಅತ್ತಿ ಬರೀ ಇಂಥವು ನೋಡಿ ಚಂದಾಗ ಮಾತಾಡಿ ಕಳಿಸ್ಬೇಕನ್ನೋದಿಲ್ಲ ನೋಡ್ರಿ. ಜಾಣಂಗ ಮಾತಿನ ಪೆಟ್ಟು, ಕೋಣಂಗ ಲತ್ತಿ ಪೆಟ್ಟು, ಅದೇ ಐತಿ ಗಾದಿ ಮಾತು ಐತಿ. ಆಕಿ ಹೆಂಗಂದ್ರೆ ಜಾಣ ಕುರುಡು ಅಂತಾರಲ್ಲ ಹಂಗಾಕಿ ಭಾಳ ಜಾಣಿದಾಳ. ಭಾಳ ಅಂದ್ರೆ ಭಾಳ. ಆಕಿ ಗೊತ್ತೈತಿ ನಮಗೆ ಎಷ್ಟು ತೊಂದರೆ ಆಕತೈತಿ, ಇರಬಾರ್ದ, ಇದ್ರಿ ಏನಾಗುತ್ತೆ ಇವ್ರಿಗೆ. ಆಕಿ ತನೂ ಅಷ್ಟ ಅನುಕೂಲಗಳನ್ನು ನೋಡ್ಕೋತಾಳ ಹೊರತು ಬೇರೆದವ್ರಿಗೆ ಏನು ಕಷ್ಟ ಆಗುತ್ತನ್ನ ನೋಡ್ದಿಲ್ಲ ಆಕಿ. ಆ ಹೆಣ್ಮಕ್ಳ ಬುದ್ಧಿ ಸರಿ ಇಲ್ಲ, ನಿಮ್ಗೆ ಅರ್ಥ ಆಗೋದಿಲ್ಲ ಗಂಡು ಮಕ್ಳಿಗೆ. ನಾನೇನು ಅನಬಾರ್ದು ಅನ್ಲಿಲ್ಲ. ಆಕಿನೇ ನಾನು ಕುತ್ತಿಗೆ ಹಿಡಿದು ಹೊರಗೂ ಕಳಿಸಿಲ್ಲ. ಒಂದ ಮಾತ ಹೇಳಿದ್ದು, ನೋಡವ ನಮಗೆ ಹಿಂಗೆ ತೊಂದರೆ ಐತಿ, ಆ ತೊಂದರೆಗೆ ನೀನಿದ್ರೆ ನಮ್ಗೆ ಇನ್ನೂ ಒಂದು ತೊಂದರೆ ಹೆಚ್ಚಾಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ. ಹಿಂಗೆ ಅಂತಂದೀನಿ. ನಾನೇನು ಆಕಿಗೆ ಅನಬಾರ್ದು ಅಂದಿಲ್ಲ, ಕೆಟ್ಟ ಪದ ಮಾತಾಡಿಲ್ಲ, ಕೆಟ್ಟ ಇದ್ರಾಗ ಬೈದಿಲ್ಲ. ಏನು ಮಾಡೋಣ? ಆಕೆ ಅಯ್ಯೋ ನೀವು ಹಂಗೆ ನೀವು ಹಿಂಗೆ ನಾ ಹೊಕ್ಕೀನಿ ಅಂದ್ಲು. ಮತ್ತು ಹೋಗಂದ್ವಿ. ಏನಂದಿಲ್ಲ ರೀ ಮಾವರ, ಅವ್ರಿಗೆ ಹೋಗು ಅಂದ್ವಿ ಅಷ್ಟ. ಅದು ಒಂದ ನೋಡ್ರಿ ಅಂದಿದ್ದು ನಾವು. ಅಲ್ಲಿ ಆದ್ರೂ ಏನು ಹೇಳ್ತೀನಲ್ರಿ ಮಾವರ, ಅಲ್ಲಿ ಒಂದು ಹೊತ್ತಿಗಿದ್ರೆ ಇನ್ನೊಂದು ಹೊತ್ತಿಗಿಲ್ರಿ ತಿನ್ನಕ್ಕೆ. ಅವ್ರದ್ದು ದುಡ್ಕೊಂಡು ಅವ್ರದ್ದು ಹೊಟ್ಟೆ ಬಟ್ಟೆ ನೋಡ್ಕೊಂತಾರೆ. ಅಲ್ಲಿ ಹೋಗಿ ಕುಂತ್ರೆ ಅಲ್ಲೂ ಮುಗಿಸಾಳ್ರಿ. ಈಗ ನಮ್ಮವು ಎಲ್ಲ ಹೇಳಿದ್ಲು, ಅಲ್ಲಿ ಏನೇನಾಗೈತಿ, ಎಲ್ಲೆಲ್ಲಿ ಜಗಳ ಮಾಡ್ಕೊಂಬಂದಾಳ. ಅವ್ರ ಅಕ್ಕಂಗೆರು ಊರಿಗೂ ಹೋಗ್ಯಾಳ, ಅಲ್ಲಿ ಜಗಳ ಮಾಡ್ಯಾಳ. ಕೊನೆಗೆ ಯಾರು ಇಟ್ಕೊಂಡಿಲ್ಲ. ಇಲ್ಲ ಅಂದ್ರೆ ಯಾರ ಮನೆಗಾರು ಹೋಗಿ ಬರೀ ಅವ್ರಿಗೆ ಇವ್ರಿಗೆ ಎಲ್ಲ ತಂದು ಹಾಕಿ ಜಗಳ ಮಾಡಕ್ಕೆ ಹಚ್ಚಿ ಆಮೇಲೆ ಎಲ್ಲರ ಕೈಲೂ ಚೀತು ಅನಿಸ್ಕೊಂಡ ಬಂದಿರೋದು. ಈಗ ಕೊನೆಗೆ ಇಲ್ಲಿ ಬಂದು ನಿಂತರು ನೋಡ್ರಿ ಆಟ. ಅಕ್ಕ ಹಿಟ್ಟೆಲ್ಲಿಟ್ಟಿರಿ? ಅಲ್ಲೇ ಹಿಂದಿರ್ಬೇಕು ತಡಿ, ನಾ ಕೊಡ್ತೀನಿ ತಡಿ. ಏನು ಮಾಡಕತ್ತಿರವ ಅಡುಗೆ ಮನ್ಯಾಗ ಇಬ್ರು ಅಕ್ಕ ತಂಗಿ? ಬಾ ಅಕ್ಕ ಬಾ. ಇಲ್ಲ ಪಲ್ಯ ಮಾಡಕತ್ತಿದ್ದೆ, ಸ್ವಲ್ಪ ಆತಲ್ಲ ಮತ್ತು ಭಾಳ ಮಂದಿ ಆದ್ವಿ, ಹಾಗಾಗಿ ಇನ್ನೊಂದಿಟ್ಟು ಪಲ್ಯ ಕೆಟ್ಟೀನಿ. ಹಿಟ್ಟು ಕಲಿಸಿ ಚಪಾತಿ ಮಾಡ್ತೀವಿ. ಅನ್ನ ಆಗೈತಿ, ಸಾರಾಗೈತಿ. ಆತ ಉಂಡಬಿಡನ್ರಿ ಅಂತ ಆಗಿಲ್ತು. ಮತ್ತು ಭಾಳ ಮಂದಿ ಆಕಿವಿ. ತಾಯಿಲಿ ನಾನು ಏನರ ಮಾಡ್ಲೇನ? ಹಿಟ್ಟು ತಾಯಿಲ್ಲ, ನಾ ಕಲಿಸ್ತೀನಿ. ನಾ ಬೇಕಾರೆ ಲಟ್ಟಿಸ್ಕೊಡ್ತೀನಿ, ನೀವು ಯಾರೊಬ್ಬರು ಬೇಯಿಸ್ಬಿಡ್ರಿ. ಅಲ್ಲ ಶೋಭಾ, ಹೇಳಕ್ಕ. ಅಲ್ಲ ಅಲ್ಲಿ ಒಳಗನ ಅಡುಗೆ ಮನೆ ಐತಲ್ಲ, ಅಲ್ಲಿ ಅಡುಗೆ ಮಾಡಲ್ಲ? ಇಲ್ಲಿ ಯಾಕೆ ಹೊರಗೆ ಬಂದು ಒಲಿ ಮೇಲೆ ಅಡುಗೆ ಮಾಡ್ತಿ? ಇಲ್ಲ ಅತ್ತಿಯರು ಗ್ಯಾಸ್ ಎಲ್ಲ ಉಪಯೋಗ ಮಾಡೋಕ್ಕೆ ಕೊಡೋದಿಲ್ಲ, ಇಲ್ಲೇ ಮಾಡಬೇಕು ಅಂತ ಹೇಳ್ಯಾರ. ಯಾಕಂದ್ರೆ ರೊಟ್ಟಿ ಅದೆಲ್ಲ ಇಲ್ಲೇ ಮಾಡಬೇಕು. ಅಲ್ಲೆಲ್ಲ ಮಾಡಿದ್ರೆ ಅದು ಎಂಥವ ಟೈಲ್ಸ್ ಹಾಕ್ಸ್ಯಾರಂತ ಅವೆಲ್ಲ ಹಾಳಾಕವಂತ. ಅದಕ್ಕೆ ಬೇಡ ಅಂತಂದು ಎಲ್ಲ ದೊಡ್ಡ ಅಡುಗೆ ಎಲ್ಲ ಇಲ್ಲೇ. ಅಲ್ಲಿ ಬರೀ ಹಾಲು ಕಾಸೋದು, ಚಾ ಮಾಡೋದು ಅಷ್ಟ. ಅದ ಏನಾರ ಇವ್ರು ಯಾರು ಏನಾರ ಮಾಡ್ಕೊಳಂಗಿದ್ರೆ ಅಂದ್ರೆ ಶೀಲಾ ಚಿಕ್ಕಮ್ಮರು ಇಲ್ಲ ಅಂದ್ರೆ ಅತ್ತಿಯರು ಅವರಷ್ಟ ಅಲ್ಲೇ ಮಾಡ್ಕೋತಾರೆ ಅಡುಗೆನ. ಆದ್ರೆ ಇಲ್ಲಿ ನಾನು ಮಾತ್ರ ಅಲ್ಲಿ ಮಾಡಂಗಿಲ್ಲ, ರಮಣಿನೂ ಅಲ್ಲಿ ಮಾಡಂಗಿಲ್ಲ. ಮೊನ್ನೆ ರಮಣಿನೂ ಉಪ್ಪಿಟ್ಟು ಒಗ್ಗರಣೆ ಅಲ್ಲೇ ಹಾಕಕತ್ತಿದ್ಲು. ಅತ್ತಿಯರು ಬಂದು ಬೆಶ್ಶಾಗ ಬೈದ್ಬಿಟ್ರು ಇಬ್ರಿಗೂ. ಅದಕ್ಕೆ ಯಾಕೆ ಬೇಕು ಅಂತೇಳಿ ಇಲ್ಲೇ ಮಾಡಕತ್ತೀನಿ. ಈಗೇನು ಹೆದ್ರಲ್ಲ ಬಿಡು, ನಾನೇನು ಅಲ್ಲೇ ಮಾಡ್ಕೋತೀನಿ. ಆದ್ರೆ ಒಲಿ ಮ್ಯಾಗ ಮಾಡೋದು ಅಡುಗೆ ರುಚಿ ಅಲ್ಲ ಚಂದಾಗ. ಇಲ್ಲೇ ದೊಡ್ಡ ದೊಡ್ಡ ಕಬ್ಬಣದ್ದು ಪಾತ್ರೆ ಅದಾವು, ಗಡಿಗೆ ಅದಾವು. ಮಣ್ಣಿಂದ್ರಾಗ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೇದ. ನನಗೂ ಈಗ ರೂಢಿ ಆಗೈತಿ, ಹಾಗಾಗಿ ಇಲ್ಲೇ ಮಾಡ್ತೀನಕ್ಕ. ಇನ್ನೊಂದು ವಿಷಯ ಗೊತ್ತನ,
ಆರೋಗ್ಯಕ್ಕೆ ಒಳ್ಳೇದ, ಒಲೆ ಮೇಲೆ ಮಾಡೋದು ಒಳ್ಳೇದು, ಎಲ್ಲ ಒಳ್ಳೇದು ಒಪ್ಕೋತೀನಿ. ಆದರೆ ಹೋಗಿ ಹೋಗಿ ನಮ್ಮ ಲಂಗ್ಸಿಗೆ ಯಾವತ್ತಿದ್ರೂ ತೊಂದರೆ ಕೊಡುತ್ತೆ. ಜಾಸ್ತಿ ಆದ್ರೆ ಅಮೃತನೂ ವಿಷ, ಗೊತ್ತೈತಲ್ಲ. ಒಂದಿನ ಅಷ್ಟು ಮಾಡು, ರೊಟ್ಟಿ ಚಪಾತಿ ಇಲ್ಲೇ ಮಾಡು, ಯಾರು ಬೇಡ ಅಂತಾರ. ಪಲ್ಯ ಒಗ್ಗರಣೆ, ಆಮೇಲೆ ಸಾರು ಒಗ್ಗರಣೆ, ಅನ್ನನೂ ಇಲ್ಲೇ ಮಾಡು, ಪಲ್ಯ ಸಾರು ಅಲ್ಲಿ ಮಾಡು. ಅವಾಗ ನಿಮಗೂ ಸ್ವಲ್ಪ ಇದು ಲಘು ಲಘುನೂ ಆಗುತ್ತಾ ಕೆಲಸ, ಆಮೇಲೆ ಹೊಗಿನೂ ಕಮ್ಮಿ ಆಗುತ್ತಾ. ಹಂಗೆ ಮಾಡು. ಅದ ಅದ ಅಂತೀನಿ ನಾನು. ಇಲ್ಲೈತೆ ನೋಡು, ಎಲ್ಲ ಮಸ್ಲತ್ತು ಇಲ್ಲೈತಿ. ನಾನು ಅದ ಅಂತೀನಿ, ಈ ಸೋಡಾ ಬುಟ್ಟಿ ಬಂದ್ಲಂತಂದು ಈ ಗೂಬೆಗೆ ಎಲ್ಲಿಂದ ಇಷ್ಟಕ್ಕೊಂದು ಧೈರ್ಯ ಬಂತು ಅಂತ ಹೇಳಿ ಇದ್ರ ಹಿಂದಿರೋ ಶಕ್ತಿ ನೀನು ಅನ್ನೋದು ನನಗೆ ಗೊತ್ತಾಗಿಲ್ಲ. ಚಲೋ ಹೇಳ್ಕೊಡ್ಕತಿ, ಚಲೋ ಹೇಳ್ಕೊಟ್ಟೆ. ನಿನ್ನಂತಕ್ಕಿದ್ಲಂದ್ರ ನೆಟೆ ಮದ್ದಂಡ್ಲೆ ಮನಿ 3 ಬಾಗ್ಲಾಗದ ಖಂಡಿತ. ಅತ್ತಿಯರ, ನಾನೇನು ಹೇಳ್ಬಾರ್ದೇನು ಹೇಳ್ತಿದ್ದಿಲ್ರಿ, ಇರೋ ವಿಷಯನ ಹೇಳಕತ್ತಿದ್ದೆ. ಆರೋಗ್ಯಕ್ಕೆ ಯಾವ್ದು ಕೆಟ್ಟದ್ದು ಅದು ಎಲ್ಲರಿಗೂ ಕೆಟ್ಟದ್ದರಿ, ನಿಮಗಷ್ಟ ಅಲ್ಲ. ಆಕಿನೂ ಮನುಷ್ಯಳ ಆದಾಳ ಶೋಭಾ. ಯಾವಳಲ್ಲಿ ನೀನು, ಯಾವಳು ನೀನು? ನನ್ನ ಸಣ್ಣ ಮಗನೂ ಎದುರಕ್ಕೊಂಡು ನಾಳೆ ನಾ ಸಾಯ ಮುಂದಾಗ ನನಗೆ ಕೊಳ್ಳಿಡಕ್ಕೆ ಯಾರು ಇಲ್ಲಾರ್ದಂಗೆ ಆಗುತ್ತಲ್ಲ ಅನ್ನೋದೊಂದ ಕಾರಣಕ್ಕನ ಅವ ಏಟ ಮಾಡಿದ್ರು ನನ್ನ ಸಣ್ಣ ಮಗ, ನನ್ನ ಮುದ್ದಿನ ಮಗ ಅಂತ ಸುಮ್ಮನದಿ ನಾನು. ಅವನ ಮಾತಿಗೆ ಬೆಲೆ ಕೊಟ್ಟು ನಿನ್ನ ಮನೆಯಾಗ ಇಟ್ಕೊಂಡಿನಿ ಅಷ್ಟ ಹೊರತು ನೀನು ಸೊಸೆ ಅಂತಾಗಲಿ ಅವನು ನನ್ನ ಮಗ ಅಂತಾಗಲಿ ಅನ್ಕೊಂಡಿಲ್ಲ. ನಿಂದೇನೈತಲ್ಲ ಇಲ್ಲಿ ಕೆಲಸ ಅಡುಗೆ ಮನೆಯಾಗ? ಏನೈತಿ ನಿಂದು? ಏನೈತಿ? ಹಾಕಿದ್ದನ್ನು ತಿಂದು ನಾಯಿಗತಿ ಬಾಗಲ್ದ ಬಿದ್ದಿರು. ನಡಿ ಇಲ್ಲಿಂದ ಮೊದ್ಲು. ಅತ್ತಿಯರ, ಯಾಕೆ ಧ್ವನಿ ಜಾಸ್ತಿನೇ ಹಾಕತ್ತಲ್ಲ? ತಿಂದಿರೋ ಕೊಬ್ಬು ಜಾಸ್ತಿ ಆಗೈತನ? ಇಳಿಸ್ಬೇಕನ? ಯಾಕೆ ಬೇಕ್ರಿ ಅತ್ತಿಯರ ನಿಮ್ಗಿದು? ಕಾಡು ಬಾ ಅನ್ನತ್ತ, ನಾಡು ಹೋಗನತ್ತ. ಹೊಟ್ಟೆ ಹಿಡ್ದಷ್ಟು ತಿಂದು ಕಣ್ತುಂಬ ನಿದ್ದೆ ಮಾಡಿ ಚಂದಾಗ ಸೊಸ್ತ್ಯಾರ ಜೊತೆಗೆ ಮೊಮ್ಮಕ್ಳ ಜೊತೆಗೆ ಆಡ್ಕೊಂತ ಇರಬಾರ್ದ್ರಿ ಈ ವಯಸ್ಸಿನಾಗ. ನೀವು ಇಡೀ ತಲೆಗೆ ಬಣ್ಣ ಹಚ್ಕೋಬೋದ್ರಿ, ಆದ್ರ ಏನು ತೊಗಲೈತಲ್ರಿ ಸುಕ್ಕಾಗಿರೋದು, ಅದಕ್ಕೆ ನೀವು ಏನು ಹಚ್ಕೊಳಕ್ಕಾಗಲ್ಲ, ಅದನ್ನೇನು ಮಾಡೋಕ್ಕೂ ಆಗಲ್ಲ. ಅಲ್ಲ, ಅದಷ್ಟ ನಿಮ್ಗೆ ವಯಸ್ಸು ಗಳಿಸೈತೆ ಅಂತ ಹೇಳ್ಬೋದು, ಬಿಳೆ ಕೂದ್ಲ ಸುಕ್ಕಾಗಿರೋ ದೇಹ ನೋಡಿ. ಆದ್ರೆ ನಿಮ್ಮ ಬುದ್ಧಿ ಮಾತ್ರ ರೀ ಸಣ್ಣ ಹುಡ್ರ ಬುದ್ಧಿಗಿನ ಹತ್ತೈತಿ. ಯಾಕ್ರಲೇ ಬಿತ್ತಿರ್ಯಾರ 3 ಮಂದಿ ಊರು ಬಿತ್ತಿರ್ಯಾರ ಅಂತ ತಗೊಂಬಂದು ನಿಮ್ಮ ಅಪ್ಪನ ಮನೆ ಏನ್ರಲ್ಲ ಇದ? ನನಗೆ ಬುದ್ಧಿ ಹೇಳಕ್ ಬರ್ತಿರಲ್ಲ. ಒಬ್ಬೆಕ್ಕಿನೂ ಮತ್ತು ರುಂಡನ ಹಾರ್ಸ್ಯನು. ಶೋಭಿ, ನಿಂದು ಏಟೈತಿ, ನಾ ಏನು ಹೇಳ್ತೀನಿ ಅದನ್ನು ಕೇಳ್ಕೊಂಡು ಅದಾಟ ಮಾಡ್ಕೊಂಡು ಈ ಮನ್ಯಾಗ ಬಿದ್ದಿದ್ರ ಒಳ್ಳೇದು. ಇಲ್ಲ ಅಂದ್ರೆ ಹೋಗು ನಿಮ್ಮ ಅಪ್ಪನ ಮನೆಗೆ. ನಿಮ್ಮ ಅಣ್ಣ ನೆಗದು ಬಿದ್ದು ನೆಲ್ಲಿಕ್ಕೆ ಆಗ್ಯಾನ, ಅಲ್ಲಿ ದುಡ್ದು ಹಾಕಕ್ಕ ಯಾರೂ ಇಲ್ಲ. ಅಲ್ಲಿ ನಿಮ್ಮವ್ವ ನಿಮ್ಮ ಅತ್ತಿಗೆಮ್ಮ ಭಿಕ್ಷೆ ಬಡ್ ತಿನ್ನಕತ್ತಾರ ಏನ, ನೀನು ಹೋಗಿ ಅಲ್ಲೇ ಇರ್ಬೇಕಾಗತ್ತ, ಹೇಳ್ತೀನಿ ನಾನು. ನೀನೆಂತ ಹೆಂಗಸ್ರಿ ನೀವು? ನೀವೆಂತ ಹೆಂಗಸಂತಿ ನಾನು? ಸತ್ತಿರೋ ವ್ಯಕ್ತಿ ದೇವರಾಗೇನಂತಾರ, ಆ ವ್ಯಕ್ತಿ ಸಾವನ್ನು ಸಂಭವಿಸ್ತಾರಲ್ಲ, ನಿಮ್ಮಂತ ಇನ್ನೂ ಈ ಭೂಮಿ ಮೇಲೆ ಯಾಕೆ ಬದುಕ್ಯಾರ ಅನ್ನೋದು ನನ್ನ ಪ್ರಶ್ನೆ. ನನ್ನ ಅಣ್ಣನಂತ ಒಳ್ಳೆ ಅಣ್ಣ, ಆ ಅಣ್ಣನ ಕಿತ್ಕೊಂಡು ನಿನ್ನಂತ ಪಾಪಿನ ಯಾಕೆ ಆ ದೇವ್ರ ಭೂಮಿ ಮೇಲೆ ಬಿಟ್ಟ ಅನ್ನೋದು ನಂದು ದೊಡ್ಡ ಪ್ರಶ್ನೆ ಆಗಿರೋದು. ಲೇ, ನಿನ್ನ ಬಾಯಿ ಭಾಳ ಹುಟ್ಟಾಕತ್ತೈತಿ ಶೋಭಿ. ಅತ್ತಿಯರ, ಅಕ್ಕನ ಬಾಯಲ್ರಿ ಹುಟ್ಟಾಕತ್ತಿರೋದು ನಿಮ್ಮ ಬಾಯಿ. ಇದು ನೀವೇನು ನಡ್ಕೊಳಕತ್ತಿರಲ್ರಿ, ಇದು ನೀವು ನಿಜವಾಗ್ಲೂ ನಿಮಗದು ಶೋಭೆ ಅನ್ಸುತ್ತನ್ರಿ ಅತ್ತಿಯರ? ಯಾವಳಲ್ಲಿ ನೀನು ಬಿಡಾಡಿ, ಯಾವಳಲ್ಲಿ ನೀನು? ನಿನ್ನನ್ನು ನಿಮ್ಮ ಅಪ್ಪನ ಮನೆಗೆ ಓಡಿಸ್ತೀನಿ, ನಿಮ್ಮ ಅಪ್ಪ ಫೋನ್ ಮಾಡಿ ಕರಿತೀನಿ, ಮತ್ತು ನಿಮ್ಮ ಊರನ್ನ 4 ಮಂದಿ ಕರ್ಸಿ ನಿಂದು ಮಾನ ಮರ್ಯಾದಿನೆಲ್ಲ ಹರಾಜ್ ಹಾಕ್ಲಿಲ್ಲ, ನಾನು ಶಂಕರಿನ ಅಲ್ಲ. ಅತ್ತಿಯರ, ಸಾಕು, ಬಾಯಿ ಮುಚ್ಚ್ರಿ. ನೀ ಬಾಯಿ ಮುಚ್ಚಲೇ, ನೀ ಬಾಯಿ ಮುಚ್ಚ. ನಿನ್ನ ಕುಮ್ಮಕ್ಕಿಲ್ದ ಈ ಶೋಭೆ ಅಂಕರು ಇಂಥ ಪರಿಹಾರಡಕ್ಕ ಚಾನ್ಸ ಇಲ್ಲ, ಎಲ್ಲ ನಿಂದ ಕುಮ್ಮಕ್ಕು. ಮಾತಾಡ್ರಿ, ಅದೇನೇನು ಮಾಡ್ತೀರ ಮಾಡ್ರಿ. ಬರಲಿ ಅದು ಲಾಯರ್ ನೋಟಿಸ್ ಬರಲಿ, ಆಮೇಲೆ ನಿಮ್ಮ 3 ಮಂದಿಗೂ ಐತಿ. ಈಗೇನು ಮಾಡಿಲ್ಲ ಅಡ್ಗಿನ? ಕುತ್ಕೊಂಡು 3 ಮಂದಿ ಇಲ್ಲಿ ಮಾತಾಡ್ಕೊಂಡು ಕೂತಿರಲ್ಲ, ಅಲ್ಲಿ ಹೊಟ್ಟಸ್ಕೊಂಡು ಸಾಯ್ಬೇಕ ನಾವು. ನೋಡ್ರಿ ಅತ್ತಿಯರ, ಹೀರಿಕಾಯಿ ಪಲ್ಯ ಐತಿ, ಕಾಳು ಪಲ್ಯ ಐತಿ, ಚಪಾತಿ ಮಾಡಕತ್ತೀವಿ, ಅನ್ನ ಐತಿ, ಸಾರು ಐತಿ. ನಿಮಗೇನು ಬೇಕೋ ಅದನ್ನ ಹಾಕ್ಕೊಂತೀನಿ ರೀ. ಇನ್ಮೇಲಂತೂ ನಾನು ನಿಮ್ಮ ಕೈಯಾಗ ಸಣ್ಣ ಹುಡುಗಿಯಂಗೆ ನಾ ಕೆಲಸ ಮಾಡೋಕ್ಕಂಕರು ಆಗಲ್ರಿ. ಯಾಕೋ ಮಾರಾಯಣರಿಗೇನು ಗೌರ್ನರ್ ಕೆಲಸ ಏನಾರ ಕೊಟ್ಟಾರನ ಸರ್ಕಾರದವ್ರು ಕರೆದು ಆ ಕೆಲಸ ಮಾಡ್ಕೋಗೋದು ಅರ್ಜೆಂಟ್ ಐತನ? ಇನ್ನೇನು ಮಾಡ್ತಿಲ್ಲ ನೀ ಮನ್ಯಾಗ? ಅಡ್ಗೆ ಮಾಡು, ಚಂದಾಗ ಅಷ್ಟ್ರಿಗೂ ಕೂಡ ಹಾಕು, ಅದ ನಿಂದು ಕೆಲಸ. ಜಾಸ್ತಿ ಎಲ್ಲ ಮಾತಾಡಿದ್ರ ಬಾಯಾಗ ಉರಿಯಾಗ ಗೋಳಿನ ತೊಗೊಂಡಿರ್ತೀವಿ ನೋಡು. ಸರಿ, ನಾನು ನಾಳೆ ಬರ್ತೀನಿ ಅಂತ. ಬರಲ ನಾ ಇನ್ನ? ಆಯಿತು. ಆಮೇಲೆ ಸೀಮಾ, ಈಗ ಎಂಗೇಜ್ಮೆಂಟಿಗೆ ಬರ್ತಾರಲ್ಲ, ಏನೇನೋ ತೊಗೊಂಡು ಬರ್ತಾರೆ, ಅಂದ್ರೆ ಬಂಗಾರದ್ದು ಒಟ್ಟು ಐಟಮ್ಮು, ಬೆಳ್ಳಿ ಐಟಮ್ಮು, ಒಟ್ಟು ಈ ಥರದ್ದೇನೋ ತೊಗೊಂಬರ್ತಾರೆ.
ಏನು ತರ್ತೀನಿ ಅಂದಾರ, ಎಷ್ಟು ತೊಲಿ ಬಂಗಾರ ಹಾಕ್ತೀನಿ ಅಂದಾರನ. ಅದು ಏನಾಯ್ತಾ ಏನೋ ನಂಗಂತೂ ಗೊತ್ತಿಲ್ಲ. ಎಲ್ಲ ನಮ್ಮ ಅವ್ಗ ನಮ್ಮ ಅಪ್ಪಗ ಗೊತ್ತು. ಅವ್ರೇನೋ ನಮ್ಮ ಅಪ್ಪನ ಹಳೆ ಫ್ರೆಂಡ್ ಅಂತ, ಅದಕ್ಕೆ ನಮ್ಮ ಅಪ್ಪನ ಎಲ್ಲ ಮಾತಾಡ್ತಾರೆ. ಏನೂ ನಂಗೆ ಗೊತ್ತಿಲ್ಲ. ಆಮೇಲೆ ನಿಂಗೆ ಗೊತ್ತಿಲ್ಲದಿದ್ದು ಏನೈತಿ, ಮೊದಲೊಂದೊಂದು ಮದುವೆ ಫಿಕ್ಸ್ ಆಗಿ ಅದು ಕ್ಯಾನ್ಸಲ್ ಆಯ್ತಲ್ಲ. ಅಂದ್ರೆ ನಾವಿಬ್ಬರು ಅಲ್ಲಿ ಇಲ್ಲೆಲ್ಲ ಓಡಾಡಿದ್ವಿ ಅಂತೇಳಿ ಈ ಸರಿ ನಾನು ಹೇಳಿಲ್ಲ ಅವ್ಗ ಅಪ್ಪಗ. ಹುಡುಗನ ಜೊತೆಗೆ ಮಾತಾಡಿದ್ದು ಗೊತ್ತಾದ್ರೆ ಏನಿಲ್ಲ, ಮೊದಲ ಹೇಳಾರಪ್ಪ. ಈ ಸರಿ ನೋಡು, ಮತ್ತು ಏನಾರ ಮುಂಚೆಕನ ಫೋನ್ ನಂಬರ್ ಕೊಡು, ಮಾತಾಡ್ತೀನಿ, ಪರ್ಸನಲಾಗಿ ಮಾತಾಡ್ಬೇಕಂತ ಏನಾರ ವಿಷಯ ಹುಡುಗನ ಜೊತೆಗೆ ಓಡಾಡಿದಂದ್ರೆ ಮಾತ್ರ ಈ ಸರಿ ಏನಾರ ಹಂಗೇನಾರ ಮಾಡ್ಕೊಂಡು ಮದುವೆ ಮುರುಗಡೆ ಆದ್ರೆ ನಮ್ಮನ್ನಂತರೂ ಕೇಳೋಕೆ ಹೋಗ್ಬೇಡ ಅಂತ ಬೈದ್ಬಿಟ್ಟಿದಪ್ಪ. ಅದಕ್ಕೆ ಏನೂ ಹೇಳಿಲ್ಲ ಈ ಸರಿ. ನೀನು ಹೇಳೋಕೆ ಹೋಗ್ಬೇಡ, ನಾನು ಅವ್ರ ಹತ್ರ ಮಾತಾಡಿದ್ದು. ಆಯ್ತು ಬಿಡು, ನಿನಗಿರೋ ಕನಸು ನಿನಗಿರೋ ಆಸೆಕ ತಣ್ಣೀರು ಹಾಕ್ದಂಗನ. ನೀನ ತಿದ್ಕೊ ನಿನ್ನ ಗಂಡನ. ನೀ ಹೇಳೋದೆಲ್ಲ ನೋಡಿದ್ರೆ ಪಕ್ಕ ನಿನ್ನ ಗಂಡವ ತಾಯಿ ಮುದ್ದಿನ ಮಗನ. ಅವನ ಮಾತು ಉಗಳಾಕ್ ದಾಟಲ್ಲ, ಅರ್ಥ ಆಕತೈತಿ. ಆತಾತ, ಅದನ್ನು ನೀನು ತಿದ್ದಿ ತೀಡಿ ನಿನ್ನ ಹದ್ಬಸ್ನಾಗ ಇಟ್ಕೋತಿ ಅನ್ನೋದು ಕನಸಿನ ಮಾತು ಸೀಮಾ. ಯವ್ವ ಸುಮ್ಮನಿರು ತಾಯಿ, ನೀನು ಏನೇನಾರ ಹೇಳಿ ಹೆದರ್ಸ್ಕೊಂಡಂಗ. ಆಯ್ತಾಯ್ತು, ನನಗೂ ಹೊತ್ತಾಗತ್ತಾ, ಬರಲಾ, ಬಾಯ್, ನಾಳೆ ಬರ್ತೀನಿ ಅಂತ ತಗೋ. ತಪ್ಪಿಸ್ಬೇಡ, ಬಾ ಲಗುನ, ನೀನ ರೆಡಿ ಮಾಡುವಂತೆ ಅಂತ. ನಾನು ಪಾರ್ಲರ್ವ್ರಿಗೆ ಹೇಳ್ತೀನಿ ಅಂದ್ರೆ ಅವ್ವ ಬೈದ್ಲು. ಏನು ದೊಡ್ಡ ಬಿರ್ಲಾ ಟಾಟಾ ಬಿರ್ಲಾ ಮೊಮ್ಮಗಳು ಈಕಿಗೆ ಪಾರ್ಲರಿಂದರ ಕರ್ಸಿದ್ರೆ ಚಂದ ಕಾಂತೇನ, ಚಂದಾಗ ಸೀರೆ ಉಟ್ಕೊಂಡ್ರೆ ನೀನ ರೆಡಿ ಆಗಂತಂದು. ಇರಲಿ ಬಿಡು, ಏನು ಮನೆ ಪೂರ್ತಿಯಾಗೆಲ್ಲ ಸಂಕ್ಷಿಪ್ತ ಇಲ್ಲೇ ಮಾಡ್ಕೊಂಡು ನಾ ಬರ್ತೀನಿ ತಗೋ. ನಾ ಎಲ್ಲ ರೆಡಿ ಮಾಡ್ತೀನಿ. ನನ್ನ ಹತ್ರ ಎಲ್ಲ ಮೇಕಪ್ ಎಲ್ಲ ಪ್ರಾಡಕ್ಟು ಅದು, ನಾ ಎಲ್ಲ ತೊಗೊಂಡು ಬರ್ತೀನಿ. ನೀನೇನು ತಲೆ ಕೆಡ್ಸ್ಕೊಬೇಡ. ಆಮೇಲೆ ಅಂದಂಗೆ ಯಾಕೆಲ್ಲ ಸೀರೆ ಎಲ್ಲ ಹಸಿರಲ್ಲ, ನಂದು ಎಂಗೇಜ್ಮೆಂಟಿನ ಸೆಟ್ ಐತಿ, ನಾ 2 ತೊಗೊಂಡಿದ್ದೆ, ಇನ್ನೊಂದು ಐತಿ. ಅದನ್ನು ತೊಗೊಂಡು ಬರಲಾ, ಅದು ಹಾಕೋತೀಯಾ? ಸರಿ ತೊಗೊಂಡು ಬಾ, ನೋಡೋಣ. ಸರಿ ಆಯಿತು, ಬರಲಾ, ಬಾಯ್. ಅವು ಬಂದ್ಲಾ, ಅವ್ರ ಮನೆಗೆ ಹೋಗಿ ಬಂದಾಳ ಅನ್ಸತ್ತ. ಕೇಳ್ತೀನಿ ತಡಿ ಏನೇನು ಹಾಕ್ತೀನಿ ಅಂದಾರ ಅಂತೇಳಿ. ಅದು ಒಂದು ಮ್ಯಾಗಿ ಮಾಡ್ಕೊಂಡು ತಿನ್ನಾಕ ಎಲ್ಲ ಟಮಾಟೆ ಹಣ್ಣು ಹೆಚ್ಚೋಗಿತಾರ, ಉಳ್ಳಾಗಡ್ಡಿ ಹೆಚ್ಚೋಗಿತಾರ. ಅದು ಏನು ಮ್ಯಾಗಿ ತಿಂತಾವ ಏನೋ ಎರಡೋ ಅಕ್ಕ ತಂಗಿ. ನನ್ನ ಜೀವ ಅಂತರ ಅಲ 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 ಅನ್ನಿಸ್ತಾವ. ಯವ್ವ ಯವ್ವ, ಅಲ್ಲ ನೀವು ಹೆಚ್ಕೊಂಡು ಟಮಾಟೆ ಉಳ್ಳಾಗಡ್ಡಿ ಹೆಚ್ಕೊಂಡ್ರಲ್ಲ ಮ್ಯಾಗಿ ಮಾಡ್ಕೊಳಕ, ಇಳ್ಗಿ ಮನೆ ಎಲ್ಲಿಟ್ರಿಲ್ಲ ಇಬ್ರು ಸೇರಿ. ಯವ್ವ ನೀನು ಇಳ್ಗಿ ಮನೆಗೆ ಒಂದಿಟ್ಟು ಬೆಂಕಿ ಹಾಕ್ಲಿ, ಕೇಳಬೇಲ್ಲ ನನ್ನ ಮಾತು. ಯವ್ವ ಏನಲ್ಲೇ ಸೀಮಿ ದ್ಯಾಮಿ, ನಿನ್ನ ಸೀಮಿ ದ್ಯಾಮವನ್ನ ಒಯ್ದು ಏನಾಗಿತ್ಲಿ ನಿನಗೆ? ಎದಕ್ಕೆ ಮನೆಗೆ ಹಂಗೆ ಕೂಗ್ಯದು ಕಿರ್ಚೋದು ಮಾಡಕತ್ತೀವಿ? ನಾಳೆ ಬೆಳಗಾದ್ರೆ ಎಲ್ಲರೂ ನೆಂಟರು ಇಷ್ಟರು ಬಂದು ಕುಂದಿರ್ತಾರ ಮನ್ಯಾಗ, ನಿನ್ನ ಸಣ್ಣ ಹುಡುಗಿ ಆಡ್ದಂಗೆ ಆಡಕತ್ತೀಯಲ್ಲ, ಏನಾಗಿತ್ತು ನಿನಗೆ? ಕೇಳಬೇವ ಇಲ್ಲೇ. ಆತು ನಿಂದರ ಹೇಳು, ಅವು ಕೆಲಸ ಭಕ್ಷಿ ಎಲ್ಲ ಬಿಟ್ಟು ನಿಂದ ಕೇಳ್ತೀನಿ, ಪುರಾಣನ ಹೇಳು, ಏನಾತು? ಮತ್ತು ಆಗಲ್ಲಿ ದಿವ್ಯ ಬಂದಿದ್ಲಲ್ಲ, ದಿವ್ಯ ಏನಂದ್ಲಂದ್ರೆ ಆಕಿಗೆ ಅವಾಗ ಆಕಿದು ಎಂಗೇಜ್ಮೆಂಟ್ ಆತಲ್ಲ, 5 ಸಾಮಾನೇನೋ 5 ರೀತಿ ಸಾಮಾನೇನೋ ಕೊಟ್ಟಿದ್ರಂತ, ಬಂಗಾರ ಬೆಳ್ಳಿ ಒಟ್ಟು. ಇವ್ರು ಏನು ಕೊಡ್ತೀನಿ ಅಂದಾರ ನಂಗೆ, ಈಗ ಚೈನಾ, ಬಂಗಾರದ ಚೈನಾ, ಬಂಗಾರದ ಉಂಗುರ ಏನು ಕೊಡ್ತೀನಿ ಅಂದಾರ ಬೇ, ನಂಗೇನು ಹೇಳಿಲ್ಲಲ್ಲ ನೀವು, ಅದಕ್ಕೆ ಕೇಳಕ್ಕೆ ಬಂದೆ. ಹೇಳವ್ವ, ಏನು ಅವ್ರು ಏನು ಬೇಕೋ ಈ ಸಾಮಾನು ತರ್ತಾರೆ, ಅದು ನೀನು ಕೇಳೋದೈತಿ. ಏನಾದ್ರೂ ಅವ್ರ ಸೊಸಿಗೆ ಅವ್ರು ಹಾಕ್ತಾರೆ, ನಾವೇನು ಅದನ್ನ ಕೇಳಕ್ಕೆ ಹೋಗಿಲ್ಲ. ಏನು ತರ್ತೀರಿ, ಗೆರೆ ಕೊರ್ದು ಇದನ್ನ ಹಾಕ್ರಿ, ಇದನ್ನ ಮಾಡ್ರಿ ಅಂತಂದು. ನೋಡವ್ವ, ಕಾಲನ್ ಚೈನಾ ಅಂತೂ ತರ್ತಾರೆ, ಅದು ಅಂತರ ಪದ್ಧತಿ ಐತಿ, ಕಾಲನ್ ಚೈನಾ, ಉಂಗುರ. ಆಮೇಲೆ ನಾವು ನಮ್ಮ ಮದುವೆಯಾಗ ನಮ್ಮ ಅತ್ತಿಯರು ಬುಗುಡಿ ತಂದಿದ್ರು ನಮಗೆ. ಅಂದರೆ ನಿಮ್ಮಂಗೆ ಈಗ ಮಾಡ್ತಾರಲ್ಲ ನಿಶ್ಚಿತಾರ್ಥ ಅಂತ ನಮಗೆ ಮಾಡ್ತಿದ್ದಿಲ್ಲ. ಮದ್ವೆ ಹಿಂದಿನ ದಿನ ದೊಡ್ಡ ಇಳೆ ಸಣ್ಣ ಇಳೆ ಅಂತ ಮಾಡೋರು ನಮಗೆ, ಹಂಗೆ ನಮ್ದು ಮಾಡಿದ್ರು, ಇಳೆ ಮಾಡಿದ್ರು. ನಮ್ಮ ಅತ್ತಿಯರು ಬುಗುಡಿ ತಂದಿದ್ರು, ಬೋರ್ಮಳ ತಂದಿದ್ರು, ಉಂಗುರ ಕಾಲು ಚೈನ ತಂದಿದ್ರು ನನಗೆ. ಇನ್ನೊಂದು ಸೊಂಟದ ಪಟ್ಟಿ ತಂದಿದ್ರು, ಡಾಬು. ಇವ್ರೇನು ನನಗೇನು ಅದು ಇದು ಅಂತ ಏನು ಹೇಳಿಲ್ಲ. ತರ್ತಾರೆ ಬಿಡು, ಅವ್ರಿಗೆ ಗೊತ್ತೈತೆ ಅಂತ ನಾವು ಸುಮ್ಮನದೀವಿ. ನಿಮ್ಮ ಅಪ್ಪನ ಕೇಳ್ಬೇಕು ಮತ್ತು ಏನು ತರ್ತಾರೆ ಏನು ಬಿಡ್ತಾರೆ ಅಂಥೇಳಿ. ಮತ್ತು ನಾವು ಹುಡುಗಂಕರು ಉಂಗುರ ತರ್ತೀವಿ, ಅವ್ರು ನೀನು ಉಂಗುರ ತರ್ತಾರೆ, ಅಷ್ಟು ಮಾತ್ರ ಕರೆ. 5 ದಿನಸದಂತೂ ತರ್ತಾರೆ ಸಾಮಾನು, ಬಂಗಾರ ಬೆಳ್ಳಿ ಸೇರಿಸಿ. ಅಪ್ಪೆಲ್ಲೋಗೆಂಬೆ, ಅಲ್ಲ ನೀವು ಯಾಕೆ ನಂಗೆ ಏನು ಹೇಳುವಲ್ರಿ? ಏನಾತವ, ಏನ ನಿಮ್ಮ ಅವನ ಜೊತೆ ಗುದ್ದಾಡಕತ್ತಿ ಅಲ್ಲ ಏಕ? ಬಂದ್ರಿನ ಚಲೋ ಆತ. ಏನು ಹಾಕ್ತಾರೆ ನನಗೆ ನಿಶ್ಚಿತಾರ್ಥಕ್ಕೆ, ಏನೇನು ಹಾಕ್ತಾರೆ ಗಂಡನ ಮನೆಯಾರ ಅಂತ ಕೇಳಕತ್ತಾಳ ನಿಮ್ಮ ಮಗಳು. ಹೇಳ್ರಿ. ಅಲ್ರಿ, ನಮ್ಮ ಕಾಲದಾಗ ನಾವು ಅಪ್ಪ ಅಮ್ಮನ ಮುಂದೆ ನಿಂತ್ಕೊಂಡು
₹1 ಕೊಡು ಅಂತ ಕೇಳಾಕನ ಎಂಥ ಪರಿ ಹೆದರ್ತಿದ್ವಿ ನಾವು. ಈಕಿ ನೋಡಿ ಈಕಿ ಏನು ತರ್ತಾರೆ ಏನು ಮಾಡ್ತಾರಂತ ಅಪ್ಪ ಅಮ್ಮನ ಎದುರು ನಿಂತ ಕಡೆ ಹಾಕಿ ಆತಾಳೆ. ನಾನು ನಿಮ್ಮನ್ನು ನೋಡಿದ್ದೇ ಇಲ್ಲ. ಒಮ್ಮಕ್ಳೇ ನಿಮ್ಮನ್ನು ಯಾವಾಗ ನೋಡಿನಂದ್ರೆ ನಿಮ್ಮ ಮನೆಗೆ ನಾನು ನಡೆಯಕ್ಕೆ ಬಂದೆಲ್ಲ ಅವಾಗ ನಿಮ್ಮ ಅಕ್ಕ ನೋಡಿದ್ದು ನಾನು. ನಮ್ಮಪ್ಪ ಮದುವೆ ಅಂದ ಹ್ಞೂ ಅಂತಂದು ಹೂವರ ಏನು ಮದುವೆ ಅಂತಂದು ಅವ್ರವ್ರ ರೆಡಿ ಆದರು, ಅವ್ರವ್ರ ಎಲ್ಲ ತಯಾರು ಮಾಡಿದ್ರು. ಮದುಮಗಳ ಅವ್ರು ಮಾಡಿದ್ರು, ನಮ್ಮ ಮದುಮಗಳ ಆದೆ. ನಿಮ್ಮ ಮನೆಗೆ ಕರ್ಕೊಂಬಂದ್ಬಿಟ್ರು, ನಿಮ್ಮ ಮನೆಗೆ ಕುಂತೆ. ಈಗಲಾರು ನೋಡ್ರಿ ಈಕೆ ಹೇಳ್ರಿ ಏನೇನು ಹಾಕ್ತಂದ್ರೆ. ನೋಡು, ಅವ್ರದ್ದು ನಮ್ದು ದೋಸ್ತಿ ಈಗಲ್ದಲ್ಲ, ಭಾಳ ಹಳೆಯದು. ಅವರು ಪದ್ಧತಿ ಗಿದ್ದತಿ ಎಲ್ಲ ಮಾಡೋದ್ರಾಗ ಭಾರಿ ಶಿಸ್ತು, ನಂಗೆ ಗೊತ್ತೈತಿ. ನಮ್ಮ ಬಸವನಗೌಡನ ಬಗ್ಗೆ ಇನ್ನೊಂದು ಮಾತ ಇಲ್ಲ, ಹಂಗದನಾತ. ಇನ್ನು ನಿನಗ ಏನು ತರಬೇಕು ಏನು ತರಬಾರ್ದು ಅನ್ನೋದು ಅತ್ತಿಗೆ ಮರಿಗಂಕರು ಗೊತ್ತೈತಿ. ಅವ್ರದನ್ನ ತರ್ತಾರೆ. ನೀನಾದ್ರೂ ಕಾಳಜಿ ಬಿಟ್ಬಿಡು. ನೀನೇನಂದ್ರ ಏನು ದಿಮಾಕ ಶಡುವು ಸ್ವಾಮಾರ ಮಾಡ್ಲಾರ್ದಂಗ ಚಂದಾಗ ರೆಡಿಯಾಗಿ ಕುಂದ್ರು. ನಾವು ಮಾಡ್ತೀವಿ ಎಲ್ಲ ಕಾರ್ಯನ ಮಾಡಿ ಮುಗಿಸ್ತೀವಿ. ನೀ ಬಾಯಿ ಮುಚ್ಕೊಂಡಿದ್ದು ಬಿಡು. ನೀ ಇದನ್ನ ಮಾಡಿದೆ ಅಂದ್ರೆ ನಮ್ಗೆ ಭಾಳ ದೊಡ್ಡದೊಂದು ಉಪಕಾರ ಆಗುತ್ತೆ ನೋಡು. ಏನಾರ ಕೇಳಿದ್ರೆ ಏನಾರ ಹೇಳ್ತೀಯಲ್ಲಪ್ಪ. ಅಲ್ಲಪ್ಪ ಕೇಳೋದು ಏನು ತಪ್ಪು ಹೇಳು. ಈಗ ನಾಳೆ ನನ್ನ ಗೆಳತರು ಕೇಳ್ತಾರೆ ನಂಗೆ ಏನು ಕೊಟ್ಟಾರ ಗಂಡ ಮನೆಯಾಗ ಏನು ಹಾಕ್ಯಾರ ಅಂತಂದು ಏನು ಹೇಳ ನಾನು. ಗೊತ್ತಾಗತ್ತಲ್ಲ, ನೋಡಿದ್ಮೇಲೆ ಹೇಳುವಂತೆ ಅಂತ. ಅದಕ್ಕಿಂತ ಮುಂಚೆಕ ಏನಂಕರು ನಿನ್ನ ಯಾರು ಬಂದು ಕೇಳುದಿಲ್ಲ, ಆಮೇಲೆ ಹೇಳುವಂತೆ ಅಂತ. ನಾನು ಮುಂಚೆ ನೋಡ್ತೀನಿ, ನೀನ ಹೋಗೋಗಿ ಸಾಕು. ಬೇರೆ ಕೆಲಸ ಏನ್ರಿ ಇದ್ರು ನೋಡು, ನಮಗೆ ಮೈ ತುಂಬ ಕೆಲಸ ಅದಾವ. ಅದೇನ ಅಂತಾರಲ್ಲ, ಕೆಲಸ ಇಲ್ಲದ ಬಡಿಗೆ ಮಗನ ಹಣ್ಣು ಕಿತ್ತಿದ್ದಂತ ಕುತ್ಕೊಂಡು ಹಂಗಾತ್ನಿಂದ ಹೋಗಿ ಏನ್ರ ಮಾಡೋಗು. ಒಂದು ಹಾಡಲ್ಲ ಒಂದು ಹಸಿ ಅಲ್ಲ, ಹೋಗು ಶಾಣಕ್ಕಿದಿ.